ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಕ್ರಿಮಿನಲ್ಗಳನ್ನು ಮಟ್ಟ ಹಾಕಲು ಸಂಕಲ್ಪ ಮಾಡಿತ್ತು. ಇದು ಆಗಬೇಕಾಗಿದ್ದೆ ಎಂಬ ಕಾರಣಕ್ಕೆ ಜನರು ಖುಷಿಪಟ್ಟಿದ್ರು. ಆದರೆ ಯೋಗಿ ಸರ್ಕಾರ ಇದಕ್ಕಾಗಿ ಅನುಸರಿಸಿದ ಮಾರ್ಗ ಮಾತ್ರ ಪ್ರಜಾಪ್ರಭುತ್ವದ ಆಶಯಗಳಿಗೆ ಬುಲ್ಡೋಸರ್ ಹಾಕಿತ್ತು. ಕ್ರಿಮಿನಲ್ಗಳು, ವಿಶೇಷವಾಗಿ ಕೋಮು ಹಿಂಸೆಯಲ್ಲಿ ಪಾಲ್ಗೊಳ್ಳುವ ಆರೋಪಿಗಳ ಮನೆಗಳನ್ನು ಅನಧಿಕೃತವಾಗಿ ಕಟ್ಟಿದ್ದು ಎಂಬ ನೆಲೆಯಲ್ಲಿ ಬುಲ್ಡೋಸರ್ ಮೂಲಕ ಧ್ವಂಸಗೊಳಿಸಲು ಪ್ರಾರಂಭಿಸಿದ್ರು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನೆಂದರೆ, ಆರೋಪ ಸಾಬೀತಾಗಿ ಅಪರಾಧಿ ಎಂದು ಘೋಷಣೆಯಾಗುವವರೆಗೂ ಮನೆಗಳನ್ನು ಕೆಡವಿಲ್ಲದ ಕೇಸ್ಗಳಲ್ಲಿ ಹೆಸರು ಸೇರ್ಪಡೆಯಾದವರ ಮನೆಗಳನ್ನು ಧ್ವಂಸ ಮಾಡಲು ಶುರು ಮಾಡಿದ್ರು. ಇಲ್ಲಿ ಬಹುತೇಕ ಮುಸ್ಲಿಮರ ಹೆಸರುಗಳನ್ನು ಕೇಸ್ಗಳಲ್ಲಿ ಸೇರಿಸುವುದು, ಯಾವ ನೋಟಿಸ್ ಕೂಡ ಕೊಡದೆ ಮನೆ ಧ್ವಂಸ ಮಾಡುತ್ತಿದ್ರು. ಸರ್ಕಾರಿ ಅಧಿಕಾರಿಗಳೇ ಮತೀಯ ಕಾರ್ಯಾಚರಣೆ ನೇತೃತ್ವ ವಹಿಸಿದ್ರು. ಒಂದು ಹಂತದಲ್ಲಿ ಇದು ಸರ್ಕಾರದ ಮತೀಯ ಕಾರ್ಯಾಚರಣೆ ಎಂಬ ಕೂಗು ಜೋರಾಗಿ ಕೇಳಿಬಂದ ಹಿನ್ನೆಲೆಯಲ್ಲಿ ಕೆಲವು ಹಿಂದೂ ಆರೋಪಿಗಳ ಮನೆಗಳನ್ನು ಕೆಡವಿದ್ರು. ಕಾಶಿ, ಅಯೋಧ್ಯ ದೇವಸ್ಥಾನ ಕಾರಿಡಾರ್ ಯೋಜನೆಗೆ ಅನೇಕ ಹಿಂದೂಗಳ ಮನೆ, ಚಿಕ್ಕಪುಟ್ಟ ದೇವಸ್ಥಾನ, ಅಂಗಡಿಗಳನ್ನು ಧ್ವಂಸ ಮಾಡಿ ಸ್ಥಳ ವಶಪಡಿಸಿಕೊಂಡಿದ್ರು. ಅವರಿಗೆ ಸರಿಯಾದ ಪರಿಹಾರವೂ ಸಿಗಲಿಲ್ಲ. ಮುಸ್ಲಿಂ ಮನೆಗಳನ್ನು ಕೆಡವಿದಾಗ ನಗುತ್ತಿದ್ದವರ ಮನೆಗಳು ಬಳಿಯೂ ಬುಲ್ಡೋಸರ್ ಬಂದಾಗ ಜನ ಕಂಗಾಲಾಗಿದ್ರು. ಇದರ ಪರಿಣಾಮವೇ ಅಯೋಧ್ಯೆ ರಾಮನ ಭಕ್ತರು ಚುನಾವಣೆಯಲ್ಲಿ ಬಿಜೆಪಿಗೆ ಕಹಿ ಕಜ್ಜಾಯ ತಿನ್ನಿಸಿದ್ದು. ಇನ್ನೊಂದು ಅಂಶವೆಂದರೆ, ಒಂದು ಮನೆಯಲ್ಲಿ ಯಾರೋ ಒಬ್ಬ ಆರೋಪಿತನಾದರೂ ಇಡೀ ಕುಟುಂಬಕ್ಕೆ ಶಿಕ್ಷೆ ಕೊಡುವ ಕಾನೂನು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಯಾವುದೇ ತನಿಖೆ, ನ್ಯಾಯಾಲಯದ ವಿಚಾರಣೆ ಇಲ್ಲದೆ ಎಲ್ಲರನ್ನ ಶಿಕ್ಷಿಸುವ ತುಘಲಕ್ ದರ್ಬಾರ್ ಆಗಿ ಆಡಳಿತದಲ್ಲಿ ನಿರಂತರವಾಗಿ ನಡೆಯಿತು. ಬಿಜೆಪಿ ತನ್ನ ಎಂದಿನಂತೆ ಚಾಳಿಯಂತೆ ಕ್ರಿಮಿನಲ್ಗಳನ್ನು ಮಟ್ಟ ಹಾಕಿ ಯೋಗಿಯನ್ನ ಹೀರೋವನ್ನಾಗಿ ಪ್ರಚಾರ ಮಾಡಿತ್ತು. ಚುನಾವಣೆಯಲ್ಲಿ ಬುಲ್ಡೋಸರ್ಗಳನ್ನೇ ತಮ್ಮ ಹೆಮ್ಮೆಯ ಸಂಕೇತವಾಗಿಟ್ಟು ಪ್ರಚಾರವನ್ನ ಮಾಡಿದ್ರು. ಅಸಲಿಗೆ ಇದೊಂದು ಸರ್ಕಾರದ ಮತೀಯ ದ್ವೇಷದ ಕಾರ್ಯಾಚರಣೆಯಾಗಿತ್ತು. ಮೋದಿ ಗೋಧಿ ಮಾಧ್ಯಮಗಳು ಇದನ್ನ ಭಾರಿ ಕ್ರಾಂತಿಕಾರಿ ಕಾರ್ಯಕ್ರಮ ಎಂದು ಬಿಂಬಿಸಿ ಬಿಜೆಪಿ ಮೇಲಿನ ಋಣ ತೀರಿಸಿದ್ರು.